ಆತ್ಮೀಯ ವೀಕ್ಷಕರೇ, H16ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರ ಭ್ರಷ್ಟಾಚಾರ ಸಲುವಾಗಿ ಸಾಕಷ್ಟು ನಾವು ಇಲ್ಲಿವರೆಗೆ ಎಪಿಸೋಡ್ಗಳನ್ನು ಅಥವಾ ಒಂದು ವಿಡಿಯೋಗಳನ್ನು ಮಾಡಿದ್ದೀವಿ, ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀವಿ. ಲೋಕಾಯುಕ್ತ ಆಗಿರ್ಬೋದು, CID ಆಗಿರ್ಬೋದು, CBI ಆಗಿರ್ಬೋದು, ಈ ತನಿಖಾ ಸಂಸ್ಥೆಗಳಿಂದ ಅನೇಕರ ಮೇಲೆ, ಅನೇಕ ಭ್ರಷ್ಟರ ಮೇಲೆ ದಾಳಿ ಆಗಿದ್ದು. ಇಂಥ ಒಂದು 7 ಜನ ಭ್ರಷ್ಟರ ಮೇಲೆ, ಅಧಿಕಾರಿಗಳ ಮೇಲೆ ದಾಳಿ ಲೋಕಾಯುಕ್ತ ಮಾಡ್ಯದ. ಅದು ಇವ್ರಿಗೆ ಶಿಕ್ಷೆ ಆಗ್ತದನ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಯಾಕೆ ಇಲ್ಲಿವೇ ನಾವು ನೋಡಿದ ಪ್ರಕಾರ ಹೆಚ್ಚಿಗೆ ಶಿಕ್ಷೆ ಆದವ್ರು ಇಲ್ಲೇನೋ ತಪ್ಪಿಸ್ಕೊಳ್ತಾರೆ ಹೇಗೋ ಏನೋ ಅಂತೇಳೂ ನಾವು ಈಗಾಗಲೇ ಅದನ್ನು ನೋಡಿದ್ವಿ. ಆದರೂ ಭ್ರಷ್ಟಾಚಾರ ಸಲುವಾಗಿ ಒಂದಿಷ್ಟು ಮಾತುಗಳನ್ನ ಆಡಲೇಬೇಕಾಗ್ತದೆ. ಯಾಕಂದರೆ ಇಲ್ಲೇ ಯಾವ ಅಧಿಕಾರಿಗಳು ಭ್ರಷ್ಟಿದ್ದಾರೆ ಅವ್ರಿಗೆ ಎನ್ಕ್ವೈರಿ ಮಾಡುವಂತಹ ಅಧಿಕಾರಿಗಳಾಗಿರ್ಬೋದು, ಮೇಲಾಧಿಕಾರಿ ಆಗಿರ್ಬೋದು, ನ್ಯಾಯಾಂಗದಲ್ಲಿ ಆಗಿರ್ಬೋದು, ಒಂದಷ್ಟು ಎಲ್ಲೋ ಲೋಪದೋಷಗಳಿದ್ದಾವೇನೋ ಅಂತೇಳಿ. ಅದಕ್ಕಾಗಿ ಈ ಭ್ರಷ್ಟರ ಶಿಕ್ಷೆ ಆಗೋದು ಭಾಳ ಕಡಿಮೆ. ಆದರೂ ಈ ಒಂದು 7 ಜನ ಈಗ ಸಿಕ್ಕಿದಾರೆ ಬೇರೆ ಬೇರೆ ಇಲಾಖೆಯಲ್ಲ. ಅವ್ರ ಬಳಿ ಯಾವ ರೀತಿ ದುಡ್ಡಿತ್ತು ಏನು ಸ್ವಲ್ಪ ಮೊದಲು ನೋಡಿಕೊಂಡು ಆಮೇಲೆ ಹೋಗುವಂಥದ್ದು. ಮೊದಲದಾಗೆ HR ನಟರಾಜ್ ಅನ್ನುವಂಥವರು ಕಾನೂನು ಮಾಪನ ನಿರೀಕ್ಷಕ, ಸಿಟಿ ಮಾರ್ಕೆಟ್ 1 ಉಪವಿಭಾಗ ಬೆಂಗಳೂರಲ್ಲಿ ಇದ್ದಂಥವರು. ಇವ್ರ ಸ್ಥಿರಾಸ್ತಿ 3.13 ಕೋಟಿ, ನಗದು 1.50 ಲಕ್ಷ, ಚಿನ್ನಾಭರಣ ಅದರ ಒಟ್ಟು ಬೆಲೆ 21 ಲಕ್ಷ, ವಾಹನಗಳ ಬೆಲೆ 5 ಲಕ್ಷ, ಇತರೆ 54 ಲಕ್ಷ, ಒಟ್ಟು 3.94 ಕೋಟಿ, 3.94 ಲಕ್ಷ ಇವರ ಆಸ್ತಿ ಅಕ್ರಮವಾಗಿ ಗಳಿಸಿದರು. ಅವೇನು ಅಫಿಡವಿಟ್ ಕೊಟ್ಟಿದ್ದಲ್ಲ ಅದನ್ನು ಬಿಟ್ಟು ಗಳಿಸಿದ್ದಾರೆ. ಇನ್ನೂ ಎಷ್ಟು ನನಗೆ ಗೊತ್ತಿಲ್ಲ, ಇರ್ಬೋದಿಲ್ಲ ಅಂತಲ್ಲ. ಈ ರೀತಿಯಾಗಿ ಇವ್ರು ಹಿಡಿದಿದ್ದಾರೆ ನಮ್ಮ ಲೋಕಾಯುಕ್ತರು. ಅದರ ನಂತರ ಮುರಳಿ TV ಹೆಚ್ಚುವರಿ ನಿರ್ದೇಶಕ, ನಗರ ಯೋಜನೆ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಇಲ್ಲೂ ಸಾಕಷ್ಟು ಹೊಡೆದು ಕದ. ಇವ್ರದ್ದು ಸ್ಥಿರಾಸ್ತಿ 3.16 ಕೋಟಿ, ನಗದು ಸಿಕ್ಕಿಲ್ಲಂಥವ್ರದ್ದು 25.54 ಲಕ್ಷದ ಚಿನ್ನಾಭರಣ, ವಾಹನಗಳ 5 ಲಕ್ಷ, ಇತರೆ 0 ಅದ. ಇವ್ರದ್ದು 3.47 ಕೋಟಿ ಸಿಕ್ಕಿದ್ದು ಅಷ್ಟೇ. ಎಕ್ಸಸ್ ಆಸ್ತಿ ಇವೆಲ್ಲ ನಮ್ಮ ಮುರಳಿ TV ಅವರು. ಇನ್ನು ಎಲ್ಲೆಲ್ಲಿ ಮುಚ್ಚಿಟ್ಟಿದ್ದಾರೋ ಗೊತ್ತಿಲ್ಲ. ಅನಂತಕುಮಾರ್ ದ್ವಿತೀಯ ದರ್ಜೆ ಸಹಾಯಕ. ನೋಡ್ರಿ, ದ್ವಿತೀಯ ದರ್ಜೆ ಸಹಾಯಕ ಅಂದರೆ SDC, ಹೊಸಕೋಟೆ ತಾಲೂಕು ಕಚೇರಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ವ್ಯಕ್ತಿ 1.51 ಕೋಟಿ ರೂಪಾಯಿ ಸ್ಥಿರಾಸ್ತಿ ಐತಿ. 2.84 ಲಕ್ಷ ಏನೈತಪ್ಪ ಅಂತಂದ್ರೆ ನಗದದ, 21 ಲಕ್ಷ ಚಿನ್ನಾಭರಣದ, 6 ಲಕ್ಷ ಏನಪ್ಪ ಅಂತ ವಾಹನಗಳ ಮೌಲ್ಯದವ, 15 ಲಕ್ಷ ಇತರೆ, ಒಟ್ಟಲ್ಲೇ 1.996 1.96 ಲಕ್ಷ ಈ ನಮ್ಮ SDC ಗಳಿಸಿದ್ದಾರೆ. ಇನ್ನು ರಾಸಕ D ಅಂತೇಳಿ ಯೋಜನಾ ನಿರ್ದೇಶಕ, ನಿರ್ಮಿತಿ ಕೇಂದ್ರ, ತುಮಕೂರು ಜಿಲ್ಲೆಯವರು. ಇವರು ಏನಪ್ಪ ಅಂತಂದ್ರೆ ಇವ್ರದಿಂಥವ್ರು ಇವರಲ್ಲಿ ಸಿಕ್ಕಿದ್ದು ಸ್ಥಿರಾಸ್ತಿ 11.66 ಲಕ್ಷ, 89 ಲಕ್ಷ ಏನಪ್ಪ ನಗದ, 37.92 ಲಕ್ಷ ಚಿನ್ನಾಭರಣ, 45.98 ಲಕ್ಷ ಏನಪ್ಪ ಅಂತಂದ್ರೆ ವಾಹನಗಳ ಮೌಲ್ಯ, ಇನ್ನು 5.74 ಕೋಟಿ ರೂಪಾಯಿ ಇವರ ಆಸ್ತಿ. ನಮ್ಮ ರಾಶಕ D ಯೋಜನಾ ನಿರ್ದೇಶಕ. ಯೋಜನೆಗಳು ಹೆಂಗೆ ಆಗ್ತಾರೆ, ಏನು ಯಾರ್ದಿದ್ದು ಗೋಲ್ಮಾಲ್ ಮಾಡ್ತಾರೆ, ನಿಮ್ಮ ಮುಂದೆ ಇದ್ದಿದ್ದು ಮಾತಾಡೋದು. ಇನ್ನು ಸರ್ವೆ ಸೂಪರ್ವೈಸರ್ ಮಾಡುವಂಥ ಮಂಜುನಾಥ್ M R ಅನ್ನುವಂಥವರು ಸರ್ವೆ ಸೂಪರ್ವೈಸರ, UPOR ಕಚೇರಿ ಮಂಗಳೂರಾಗ. ಇವ್ರದ್ದು ಸ್ಥಿರಾಸ್ತಿ 2.31 ಕೋಟಿ, 2.31 ಲಕ್ಷ. ಮುಂದೆ 23,000 ಅಷ್ಟು ನಗದು ಸಿಕ್ಕದ, ಏನು ಮುಚ್ಚಿಟರ್ಕ ಅಂತದ. 17 ಲಕ್ಷ ಚಿನ್ನಾಭರಣ, 3.50 ಲಕ್ಷ ವಾಹನಗಳ ಮೌಲ್ಯ, 5 ಲಕ್ಷ ಇದ್ದರೆ, ಒಟ್ಟು 2.56 ಲಕ್ಷ ಗಳಿಸಿ ಹೋಗಿದ್ದಾರೆ. ಪಾಪ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಂದೆ ರೇಣುಕಾ ಸತಾರ್ಲೆ, ಹಿಂದಿನ ಜಿಲ್ಲಾ ವ್ಯವಸ್ಥಾಪಕಿ, ಡಾಕ್ಟರ್ BR ಅಂಬೇಡ್ಕರ್ ಅಭಿವೃದ್ಧಿ ನಿಯಮಿತ, ವಿಜಯಪುರದಾಗ ಇಲ್ಲಿ BR ಅಂಬೇಡ್ಕರ್ ಅವರ ಹೆಸರಲ್ಲಿದ್ದಂಥ ಅಭಿವೃದ್ಧಿ ನಿಗಮಕ್ಕೆ ಬಂದಿದ್ದೆಲ್ಲ ಹೊಡೆದು ತೆಗೆದಾರೆ ಈ ಮೇಡಮ್ ಅವರು. ರೇಣುಕಾ ಸತಾರ್ಲೆ ಅವರು 1.55 ಕೋಟಿ, 1.55 ಲಕ್ಷ ಸ್ಥಿರಾಸ್ತಿ, 10 ಲಕ್ಷ ನಗದ, 52.80 ಲಕ್ಷ ಏನಪ್ಪ ಅಂತಂದ್ರೆ ಚಿನ್ನಾಭರಣ, 26 ಲಕ್ಷ ಏನಪ್ಪ ಅಂತಂದ್ರೆ ವಾಹನಗಳ ಮೌಲ್ಯ, 28 ಲಕ್ಷ, 59 ಲಕ್ಷ ಏನಪ್ಪ ಇತರೆ
ಒಟ್ಟು 3.10 ಕೋಟಿ ರೂಪಾಯಿ ಹೊಡೆದು ತೆಗೆದಾರೆ. ಮುಂದಿನ ಉಮಾಕಾಂತ್ ಹಳ್ಳೆ ಅನ್ನೋ ತಹಶೀಲ್ದಾರ್ ಶಹಾಪುರ ತಾಲೂಕು ಯಾದಗಿರಿ ಜಿಲ್ಲೆಯವರ ಇವರು ಸ್ಥಿರಾಸ್ತಿ 91.18 ಲಕ್ಷದ 7.44 ಲಕ್ಷ ರೂಪಾಯಿ ನಗದದ, 12.31 ಲಕ್ಷ ಏನದಪ್ಪ ಅಂತಂದ್ರೆ ಚಿನ್ನಾಭರಣದ, 11 ಲಕ್ಷ ಮೌಲ್ಯದ ವಾಹನಗಳಿದ್ದಾವೆ, 76.58 ಲಕ್ಷ ಏನಪ್ಪ ಅಂದರೆ ಇತರ ಒಟ್ಟು 1.98 ಕ್ರೋರ್. ಒಟ್ಟು ಎಲ್ಲ ಕೂಡಿ ಎಷ್ಟಾಗ್ತದಪ್ಪ ಅಂತಂದ್ರೆ ಇದು ಎತ್ತಿ ಪಡೆದ ದುಡ್ಡ 22.78 ಲಕ್ಷ. ಈ ರೀತಿ ಹೊಡೆತಟ್ಟಾಗಿದ್ದಾರೆ ಎಲ್ಲ 7 ಜನ ಸಪ್ತ ಋಷಿಗಳಂತೀರ ಇವರಿಗೆ ಅಲ್ಲ, ತಪ್ಪು. ಈ 7 ಜನ ಕಳ್ಳರು ಈ ರೀತಿ ಹೊಡೆದಿದ್ದಾರೆ. ಅದು ಇವ್ರು ಶಿಕ್ಷೆ ಆಗ್ತದಿಲ್ಲ ಅಂತ ಇದೆಲ್ಲ ನಿಮ್ಮ ಮುಂದೆ ಪತ್ರಿಕೆಗಳು ಬಂದಿದ್ದು ಮಾಡಿದ್ದು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇದರ ಇದು ಸಿಕ್ಕಿದ್ದಿದ್ದು. ಇನ್ನು ಇದಕ್ಕೆ ಶಿಕ್ಷೆ ಏನಾಗ್ತದೆ, ಎಷ್ಟು ವರ್ಷ ಆಗ್ಬೋದು, ಅವ್ರದ್ದು ಇವ್ರು ಶಿಕ್ಷೆನ ಹೆಂಗೆ ತಪ್ಪಿಸ್ಕೋಬೋದು, ಇದನ್ನೆಲ್ಲ ಮುಂದಿನ ದಿನಗಳಲ್ಲಿ ಇವ್ರು ಏನು ಮಾಡ್ತಾರೆ ನೋಡ್ಬೋದು. ಬಟ್ ಇದು ಸಡನ್ನಾಗಿ ಸಿಗುವಂಥ ರಿಸಲ್ಟ್ ಎಲ್ಲ ನಿಮ್ಗೆ ಗೊತ್ತದ. ಲೋಕಾಯುಕ್ತ ಹಿಡಿತು, ಅದನ್ನು ಒಗಿತದೆ ಸರ್ಕಾರ ಮುಂದೆ, ಸರ್ಕಾರ ಮಾತ್ರ ಜಗ್ತದ, ಕೋರ್ಟಿಗೆ ಹೋಗ್ತದೆ, ಕೋರ್ಟಿದ ಮಾತ್ರ ಜಗ್ತಾ ಹೋಗ್ತದೆ. ವಕೀಲರಂತೆ ಅದಕ್ಕೆ ಪಾಪ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಮುಂದೆ ಹೋಗಿದ ಸಲುವಾಗಿ. ಶಿಕ್ಷೆ ಕೊಡಿಸೋಕ್ಕಿಂತಲೂ ಅವ್ರು ತಪ್ಪಿಸೋದು ಹೆಂಗೆ ಹಾದಿಗಳು ಹೇಳ್ಕೊಡ್ತಾರೆ. ಅದಕ್ಕೆ ಶಿಕ್ಷೆ ಆಗೋದು ಭಾಳ ಕಷ್ಟದ, ಕಠಿಣದ. ಆದ್ರೆ ಲೋಕಾಯುಕ್ತ ತನ್ನ ಪಾಲಿನ ಕೆಲಸ ಮಾಡ್ಯದ. ಮತ್ತು ಈ ಸಂದರ್ಭದಲ್ಲೇ ವಿಶೇಷವಾಗಿ ಏನಪ್ಪ ಲೋಕಾಯುಕ್ತ ಮೇಲೆ ಕೆಲವರು ಆರೋಪ ಮಾಡ್ತಾ ಇರ್ತಾರೆ. ಆರೋಪ ಮಾಡೋದ್ರಿಂದ ಸಾಮಾನ್ಯ ವಿಷಯ ಇಲ್ಲ, ಅವರು ಎಷ್ಟು ಹೊಡೆದಿರ್ತಾರಪ್ಪ ಅಂತೇಳಿ. ಇಲ್ಲಿ ಹೊಡಿಲಾರ್ದವ್ರು ಯಾರದಾರ ಅಂತೇಳಿ ಮತ್ತೊಮ್ಮೆ ಕೇಳಬೇಕಾಗ್ತದೆ. ಸ್ವತಃ ನಾವು ಮುಟ್ಕೊಂಡು ನೋಡ್ಬೇಕಾಗ್ತದೆ, ನಾವು ಪ್ರಾಮಾಣಿಕ ಇದ್ದೀವೋ ಇಲ್ಲವೋ ಅಂತೇಳಿ. ಅದೇನೂ ಇರಲಿ, ವ್ಯವಸ್ಥೆ ಹಿಂಗದ. ಈ ವ್ಯವಸ್ಥೆ ಬಗ್ಗೆ ನಿಮ್ಗೆ ತೋರಿಸ್ತಾ ಇದ್ದೀವಿ. ಇವ್ರ ಶಿಕ್ಷೆ ಆದರೆ ಮುಂದಿನ ಕಳ್ಳರಿಗೆ, ಕಳ್ಳತನ ಮಾಡಿ ಕೊಬೇರಾಗವ್ರಿಗೆ ಭಯ ಹುಟ್ಟಲಿಕ್ಕೆ ಸಾಧ್ಯದ. ಶಿಕ್ಷೆ ಆಗದೆ ಇದ್ದರೆ ಮತ್ತು ಇನ್ನೊಬ್ಬ ಇಂಥ 7 ಅಲ್ಲ 14 ಆಗ್ತಾರೆ. ನಿಮ್ಮಲ್ಲಿ ಗೊತ್ತದಲ್ಲ, ಪ್ರಾಮಾಣಿಕತೆ ಬೆಳೆದು 1, 2, 3, 4 ರೀತಿಯಲ್ಲೇ, ಅಪ್ರಾಮಾಣಿಕತೆ ಬೆಳೆದು 1, 2, 4, 8, 16, 32, 64 ಹಿಂಗೆ ಹೋಗ್ತದೆ. ಅದಕ್ಕೆ ಇದಕ್ಕೆ ಯಾವ್ದು ಬೇಕು, ನೀವು ಮತದಾರ ವಿಚಾರ ನೋಡ್ತಿದ್ದು ಇಂಥ ಅಧಿಕಾರಿಗಳನ್ನ ಉಳಿಸ್ಕೊಂಡು ಹೋಗುವಂಥ ನಮ್ಮ ಸರ್ಕಾರಗಳು ಬೇಕಾ ಅನ್ನುವಂಥದ್ದು. ಈ ಸರ್ಕಾರಗಳಿಂದ ಇವ್ರಿಗೆ ಶಿಕ್ಷೆ ಆಗ್ತದನ. ನಮ್ಮ ನ್ಯಾಯಾಂಗದಲ್ಲೂ ಅದು ಎವಿಡೆನ್ಸ್ ಕೇಳ್ತದೆ. ಪ್ರತಿಯೊಂದು ಎವಿಡೆನ್ಸ್ ಇದ್ದರೂ ಅದು ತಪ್ಪಿಸೋಂಥ ಜನ ಇಲ್ಲಿದ್ದಾರೆ, ಮಂಗಮಯ ಮಾಡೋರಿದ್ದಾರೆ. ಅದಕ್ಕಾಗಿ ಈ ಕುಬೇರರಿಗೆ, ಈ ದುಡ್ಡಿದ್ದವ್ರಿಗೆ, ಈ ಕಳ್ಳರಿಗೆ ಶಿಕ್ಷೆ ಆಗೋದು ರೇರೆಸ್ಟ್ ಆಫ್ ದ ರೇರ್ ಅಂತ ನಿರಾಶೆಯಿಂದ ಹೇಳಿದರು. ಒಂದು ಭರವಸೆ ಇಟ್ಕೊಂಡು ಪ್ರಜಾಪ್ರಭುತ್ವದಲ್ಲ ಹಿಂದಿನ ನಾನು ಒಬ್ಬರಿಗೆ ಅವರು ಆದೀತು ಅಂತೇಳಿ. ಇದು ಇವತ್ತಿನ ಈ ಕಳ್ಳರ ಅಥವಾ ನಮ್ಮ ದುಡ್ಡನ್ನು ಹೊಡೆಯುವಂಥ ಜನರ ಬಗ್ಗೆ ಚರ್ಚೆ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಸಿಗೋಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯಕ್ಕೆ ವಂದನೆಗಳು.